ಆದ್ರೆ ಕವಲಂದೆ ಕಿಡಿಗೇಡಿಗಳು ಅಂಧರಾಗಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಟ್ ಇಂಥ ಮನಸ್ಥಿತಿಯವರು ಇನ್ನೂ ಕೂಡ ಇದ್ದಾರೆ. ಪಾಠ ಕಲಿಬೇಕಾಗಿದೆ, ಸರ್ಕಾರ ಕೂಡ ಪಾಠವನ್ನ ಕಲಿಸಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ರಾಜಶೇಖರಾನಂದ ಶ್ರೀಗಳು ನೇರ ಸಂಪರ್ಕದಲ್ಲೇ ಇದ್ದಾರೆ. ರಾಜಶೇಖರಾನಂದ ಶ್ರೀಗಳೇ, ತುಂಬಾ ನೋವಾಗುವಂತದ್ದೇನು ಅಂದ್ರೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಆರಾಮಾಗಿದ್ದೀವಿ, ಆರಾಮಾಗಿ ಮಾತನಾಡ್ತಾ ಇದೀವಿ, ಡಿಬೇಟ್ಸ್ ಎಲ್ಲ ಮಾಡ್ತಿದೀವಿ, ಪ್ರತಿಯೊಬ್ರು ಕೂಡ ಆರಾಮಾಗಿ ಇಲ್ಲಿ ತಿನ್ಕೊಂಡು ಉಣ್ಕೊಂಡು 3 ಹೊತ್ತು ಊಟ ಮಾಡ್ತಾ ಇದೀವಿ. ಅಂದ್ರೆ ಮೇನ್ ಕಾರಣ ಅಂದ್ರೆ ನಮ್ಮ ಯೋಧರು ಅಲ್ಲಿ ಕಷ್ಟ ಪಡ್ಕೊಂಡು ನಮ್ಮ ರಕ್ಷಣೆಗೋಸ್ಕರ ಅವರ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಗಮನಕ್ಕೆ ತರಬೇಕು. ಏನು ಅಂತಂದ್ರೆ, ಇವತ್ತು ಒಂದು ರಾಷ್ಟ್ರೀಯ ಮಾಧ್ಯಮವಾಗಿ ನ್ಯೂಸ್ 18 ಇದರ ಬೆನ್ನು ಹತ್ತಿದ್ರಿಂದ ಇವತ್ತು ಸರ್ಕಾರ ಎಚ್ಚೆತ್ತಿದೆ, ಮತ್ತೆ ಕಾನೂನು ಸ್ವಲ್ಪ ಸಗಟಾಗಿ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕು. ಇವತ್ತು ನ್ಯೂಸ್ 18 ಚಾನೆಲ್ ರಾಷ್ಟ್ರೀಯ ವಾಹಿನಿ ಕೆಲಸ ಮಾಡಿದೆ ಅಂದ್ರೆ ಪ್ರತಿದಿನ ಈ ಕೆಲಸವನ್ನ ಒಂದು ಮಾಧ್ಯಮವಾಗಿ ಇದೇ ರೀತಿ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತದೋ ಅದನ್ನ ಸರ್ಕಾರ ಗಮನಿಸಬೇಕು. ಎಲ್ಲದಕ್ಕೂ ಇವರು ಸುಮೋಟೋ ಕೇಸ್ ದಾಖಲು ಮಾಡಿ ಆರೋಪಿಗಳನ್ನ ಒಳಗೆ ತಗೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಈ ವ್ಯವಸ್ಥೆಗಳು ದಿನಗಳು ಉರುಳಿದುವು. ಈ ಪಾತಕಿಗಳನ್ನ ಒಳಗೆ ತರಬೇಕಾದ್ರೆ ಇಷ್ಟು ಸುದೀರ್ಘವಾಗಿ ಸಮಯ ತಗೊಳ್ಬೇಕಾಯ್ತೆ. ಇದನ್ನ ಸನ್ಮಾನ್ಯ ಗೃಹ ಮಂತ್ರಿಗಳು ಗಮನಿಸಬೇಕು. ಕೇವಲ ಹೇಳಿಕೆ ಕೊಟ್ಟಲ್ಲಿ ಮುಗಿಯೋದಿಲ್ಲ. ಈ ಪಾತಕಿಗಳು ಇವತ್ತು ಕಾಶ್ಮೀರದ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಇದೇ ಪಾತಕಿಗಳಿಂದಲಾಗಿ ಕಾಶ್ಮೀರದ ಪರಿಸ್ಥಿತಿ ಇವತ್ತು ಈ ದುಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಇವರು ಕರ್ನಾಟಕವನ್ನು ಹೊರತಾಗಿಸಿ ಇದನ್ನ ನಡೆಸುವಂತಹ ಸ್ಥಿತಿಯನ್ನ ಗಮನಿಸ್ತಾ ಇದ್ದಾರೆ ಅನ್ನುವುದನ್ನ ನಾವು ಭಾವಿಸಬಾರದು. ಇಲ್ಲಿ ಕಾನೂನು ಸರಿಯಾಗಿ ತಿಕ್ಕಿದ್ರೆ, ಕಾನೂನು ಸರಿಯಾಗಿ ಇವರಿಗೆ ನೋಡಿ ರಾಷ್ಟ್ರದ್ರೋಹದ ಕೇಸ್ ಹಾಕಬೇಕು ಅಂತ ಹೇಳ್ತಾರೆ. ರಾಷ್ಟ್ರದ್ರೋಹದ ಕೇಸ್ ಹೇಳದಾಗತ್ತಷ್ಟೇ, ಬರ್ತಾರೆ ಮಾಧ್ಯಮದ ಮುಂದೆ ಬಿಲ್ಡಪ್ ಕೊಡ್ತಾರೆ, ಹೋಗ್ತಾರೆ. ಆ ಕ್ಷಣಕ್ಕೆ ಏನೋ ಇವರೊಬ್ಬರೇ ಆಕ್ರೋಶಗೊಂಡವ್ರ ರೀತಿಲಿ ಮಾತಾಡ್ತಾರ ಅಷ್ಟೇ. ಮಾತನಾಡ್ತೀನಿ ರಾಜಶೇಖರಾನಂದ ಶ್ರೀಗಳೇ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿವೇಶ್ ಅಲ್ಲಿದ್ದಂತಹ ಮುಸ್ಲಿಂ ಮುಖಂಡರುಗಳನ್ನು ಮಾತನಾಡಿಸಿದ್ದಾರೆ. ಅವ್ರಿಗೆ ಏನಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ. ಇಡೀ ದೇಶದಲ್ಲಿ ಚರ್ಚೆ ಆದಂತಹ ಏನಂದ್ರೆ ಕೌಲಂದೆ ಬೋಲೆತ್ತೋ ಚೋಟಾ ಪಾಕಿಸ್ತಾನ್ ಟೀಕೆ, ಈ ಪದ ಏನಿದೆ ಈ ಸಾಕಷ್ಟು ಚರ್ಚೆಗೆ ಜೊತೆಗೆ ದೊಡ್ಡ ಮಟ್ಟದ ಒಂದು ವಿವಾದಕ್ಕೆ ಒಂದು ಕಾರಣವನ್ನ ಮಾಡಿತು. ಈಗಾಗಲೇ ಇಬ್ಬರು ಯುವಕರನ್ನ ಕೌಲಂದೆ ಪೊಲೀಸರು ಒಂದು ದಸ್ತಗಿರಿಯನ್ನ ಮಾಡಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಮಾತಾಡ್ಲಿಕ್ಕೋಸ್ಕರ ಇನ್ನು ಕೌಲಂದೆ ಗ್ರಾಮದ ಇನ್ನು ಮುಸ್ಲಿಂ ಮುಖಂಡರನ್ನ ಮುಟ್ಕಿದ್ದಾರೆ. ಅವ್ರ ಮಾತಾಡೋಣ. ಈ ಪ್ರಕರಣದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಸರ್, ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಾ? ಯಾಕೆಂದ್ರೆ ಈ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಜೊತೆಗೆ ಈ ಒಂದು ಗ್ರಾಮ ಅಂತಂದ್ರೆ ಮುಸ್ಲಿಮರು ಮತ್ತು ಹಿಂದೂಗಳು ಎಲ್ಲರೂ ಸೌಹಾರ್ದಯುತವಾಗಿ ಬಾಳಿ ಬದುಕೊಂಡು ಬಂದಿರುವಂತಹ ಒಂದು ಜಾಗ. ಈ ಜಾಗದಲ್ಲಿ ಈ ರೀತಿಯ ಪ್ರಕರಣ ಏನ್ ಅನ್ಸುತ್ತೆ ಸರ್? ಈ ಪ್ರಕರಣ ಆಗಬಾರ್ದಾಗಿತ್ತು, ಆಗಿದೆ. ಇನ್ಮೇಲೆ ನಾವು ಹಿಂದೂ ಬ್ರಾದರ್ಸು ಎಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗೇ ಇರ್ತೀವಿ. ಇನ್ಮೇಲೆ ಏನು ಸಮಸ್ಯೆ ಬರಲ್ಲ. ಈ ಸಮಸ್ಯೆಗೂ ಹಿಂದೂ ಜನಗಳು, ಹಿಂದೂ ಬ್ರಾದರ್ಸು ಏನು ಅವರು ಗಮನ ಕೊಡೋದೂ ಇಲ್ಲ. ನಾವು ಇದಕ್ಕೆ ಮುಂದಕ್ಕೆ ಈ ಥರ ಬರಬಾರ್ದು ಅಂತ ಎಚ್ಚರಿಕೆ ಮಾಡಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಹುಡುಗರಿಗೆಲ್ಲ ಅವ್ರಿಗೆ ಏನು ಬಂದೋಬಸ್ತ್ ಮಾಡಬೇಕು ಮಾಡಿದ್ದೀವಿ. ಆಗಿರೋದು ತಪ್ಪು, ಅವ್ರು ಆಗಿರೋದು ತಪ್ಪು. ಅದರಲ್ಲಿ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಕಠಿಣ ಕೊಡಬೇಕು ಮಾಡಲಿ ಸರ್. ನಾವು ಹುಟ್ಟಿರೋದು ಭಾರತದಲ್ಲಿ, ನಾವು ಬೆಳೆದಿರೋದು ಭಾರತದಲ್ಲಿ. ನಾವು ನಮ್ಮ ತಾತ, ನಮ್ಮ ಅಕ್ಕಡ ತಾತ ಎಲ್ಲ ಇಂಡಿಯಾದವ್ರಿ. ನಾವು ಬೆಳೀತಾ ಇರೋದು ಇಂಡಿಯಾದಲ್ಲಿ. ನಾವು ಸಾಯೋದು ಇಂಡಿಯಾದಲ್ಲಿ, ನಮ್ಮ ಮಣ್ಣಾಗೋದು ಇಂಡಿಯಾದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಹುಡುಗರೀಗ ಅರೆಸ್ಟ್ ಆಗಿದ್ದಾರೆ. ಅವ್ರಿಗೆ ಕಾನೂನಾತ್ಮಕ ಅವ್ರಿಗೆ ಬೆಂಬಲ ನೀವು ಸೂಚಿಸುವಂಥದ್ದು ಅಥವಾ ಅವ್ರಿಗೆ ಪೊಲೀಸರ ಬೆಂಬಲ ನೀಡೋದು, ಏನ್ ಕಾನೂನು ಏನ್ ಶಿಕ್ಷೆ ಕೊಡ್ತದೆ ಕೊಡ್ಲಿ ಸರ್. ನಾವು ಯಾರು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಸಂವಿಧಾನ ಏನಿದೆ ಅದ್ರ ಪ್ರಕಾರ ಏನ್ ಮಾಡಿದ್ರು ಏನಿಲ್ಲ ಸರ್. ನಮ್ಮ ಸಂವಿಧಾನ ಪ್ರಕಾರ ಏನ್ ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಊರವ್ರೆಲ್ಲ ಬದ್ದಾಗಿದ್ದೀವಿ. ನಾವು ಇದಕ್ಕೆ ಕುಮ್ಮಕ್ ಕೊಡಲ್ಲ. ಇದಿಷ್ಟು ಈ ಒಂದು ಕೌಲಂದೆ ಗ್ರಾಮದ ಮುಖಂಡರ ಮಾತಾಗಿರೋಂಥ. ರಾಜಶೇಖರಾನಂದ ಶ್ರೀಗಳೇ, ಅವರ ಮಾತುಗಳನ್ನ ಕೂಡ ನೀವು ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಂವಿಧಾನ ಪ್ರಕಾರ ಯಾವ ರೀತಿಯಾದಂತ ಒಂದು ಶಿಕ್ಷೆ ಕೊಡ್ತಾರೋ ಕೊಡ್ಲಿ ಅಂತ. ಇಲ್ಲಿ ಮೇನ್ ಆಗಿ ಕೆಲವೊಂದು ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇಂಥವ್ರಿಗೆ ಯಾವನೇ ಆಗಿರ್ಲಿ, ಅವನ್ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾವನೇ ಆಗ್ಲಿ, ತನ್ನ ನಾಡಿಗೆ ದ್ರೋಹ ಬಗಿತಾ ಇದ್ದಾನೆ ಅಂದ್ರೆ ಅವನನ್ನು ಯಾವ್ದು ಇಷ್ಟ ಅಂತ ದೇಶಕ್ಕೆ ಹೋಗಿ ಬಿಟ್ಬಂದ್ಬಿಡ್ಬೇಕು ಅತ್ಲಾಗೆ. ಇಲ್ಲ ಈ ಗಡಿ ಭಾಗಕ್ಕೆ ತಗೊಂಡೋಗಿ ನಿಲ್ಸ್ಕೊಬೇಕು ಇವನ್ನ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಅವಾಗ್ಲೇ ಗೊತ್ತಾಗೋದು. ಹ್ಯೂಮನ್ ಶೀಲ್ಡ್ ಆಗಿ ಉಪಯೋಗ ಮಾಡ್ಕೊಂಡ್ಬಿಡ್ಬೇಕತ್ಲಾಗೆ ಇಂಥವ್ರಿಗೆ.
ಇವತ್ತು ಯಾರು ಈ ಕಾರ್ಯದ ಬಗ್ಗೆ ಇವತ್ತಾಗಿರುವಂತಹ ಕಾನೂನು ಪ್ರಕ್ರಿಯೆಯ ಬಗ್ಗೆ ಒಂದು ರಾಷ್ಟ್ರೀಯ ವಾಹಿನಿ ಎತ್ತಿಕೊಂಡಂತ ವಿಷಯದ ಬಗ್ಗೆ ಅಲ್ಲೆಲ್ಲ ಸಂವಾದದಲ್ಲಿ ಅವರು ಭಾಗಿಯಾದವರೆಲ್ಲ ನೈಜವಾಗಿರತಕ್ಕಂತ ಭಾರತೀಯ ಮುಸಲ್ಮಾನರು. ಯಾವತ್ತೂ ಕೂಡ ಭಾರತೀಯ ಮುಸಲ್ಮಾನರು ಇಂತಹ ಪರಿಸ್ಥಿತಿಯನ್ನ ಖಡಾಖಂಡಿತವಾಗಿ ಖಂಡಿಸ್ತಾರೆ, ಮತ್ತೆ ಅವರಿಗೆ ಮೊದ್ದಾಂ ಶಿಕ್ಷೆ ಆಗಬೇಕು ಅಂತ ಅವರು ಬಯಸ್ತಾರೆ. ಯಾವತ್ತೂ ಕೂಡ ಭಾರತೀಯ ಮುಸಲ್ಮಾನರು ಪಾಪಿ ಪಾಕಿಸ್ತಾನಕ್ಕೆ ಯಾವತ್ತೂ ಬಹುಪರಾಕ್ ಅನ್ನಲ್ಲ. ಯಾಕೆ ಅಂತಂದರೆ ಈ ಮಣ್ಣಿನಲ್ಲಿ ಇದ್ದುಕೊಂಡವರು ಈ ಮಣ್ಣಿನ ಅನ್ನ ತಿಂತಾ ಇದ್ದಾರೆ, ಭಾರತ ಮಾತೆಯ ಮಡಿಲಿನಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಯಾರು ಕೂಡ ಅಂತ ತಪ್ಪನ್ನ ಖಡಾಖಂಡಿತವಾಗಿ ನಾವು ಹೇಳ್ತೇವೆ, ಅವರು ಮಾಡಲ್ಲ. ಆದ್ರೆ ಅದ್ರ ಅಲ್ಲ ಸದ್ಯ ಏನಂದ್ರೆ ಶ್ರೀಗಳೇ, ಸದ್ಯ ಇಂಥ ಘೋಷಣೆ ಕೂಗ್ದವನ್ಗೆ ಯಾವನೋ ಇನ್ನೊಬ್ಬ ಹೋಗ್ಬಿಟ್ಟು ಏನೋ ಪರಿಹಾರನೋ ಅಥವಾ ಧನ ಸಹಾಯನೋ ಮಾಡದೇ ಇದ್ರೆ ಸಾಕು, ಅದೇ ಪುಣ್ಯ. ಅದು ಇವತ್ತು ಅಂತ ಒಂದು ದುಸ್ಥಿತಿ ಈ ವಿಷಯದಲ್ಲಿ ಬಂದಿಲ್ಲ ಅನ್ನೋದೇ ಸೊಗಸು. ಥ್ಯಾಂಕ್ ಯು ರಾಜಶೇಖರಾನಂದ ಶ್ರೀಗಳೇ, ಇಷ್ಟು ತನಕ ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಎಂತವ್ರಿಗಾದ್ರೂ ಕೂಡ ಅಷ್ಟೇ ಇಂಥ ಪ್ರಕರಣಗಳು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಹೇಳಿದ್ನಲ್ಲ ಸ್ಟಾರ್ಟಿಂಗೇನೆ, ಎಂತ ಭಾರತೀಯನಿಗಾದ್ರೂ ಕೂಡ ರಕ್ತ ಕುದಿಯುತ್ತೆ ಇಂಥ ಘೋಷಣೆಗಳು ಸಹಜವಾಗಿ. ಯಾಕೆಂದ್ರೆ ಪಾಕಿಸ್ತಾನ ಪದೇ ಪದೇ ಭಾರತ ಜೊತೆ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬರ್ತಾನೆ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ, ಚೋಟೆ ಪಾಕಿಸ್ತಾನ ಅಂತ ಹೇಳುವಂತ ಮಾತುಗಳು ಎಷ್ಟರ ಮಟ್ಟಿಗೆ ಸಮಂಜಸ? ಇಂಥ ಪಾಪಿಗಳನ್ನ ಸುಮ್ಮನೆ ಬಿಡಬೇಕಾ ಅಂತ ಆಕ್ರೋಶ ಜನಸಾಮಾನ್ಯರದ್ದು. ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ರು ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕು ಅಂತ. ಇಲ್ಲಿ ಕಾನೂನು ಕೂಡ ಅಷ್ಟೇ, ಕಾನೂನು ಕೂಡ ತುಂಬಾ ಬಿಗಿ ಆಗ್ತಾ ಹೋದಂಗೆ ಇಂಥ ರೀತಿಯಾದಂಥ ಒಂದು ಪ್ರಕರಣಗಳು ಕಡಿಮೆ ಆಗುತ್ತೆ. ನಮ್ಮ ಕಾನೂನು ಎಷ್ಟರ ಮಟ್ಟಿಗೆ ಲೂಸ್ ಆಗ್ತಾ ಇರುತ್ತೋ ಇಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಇಂಥ ಪಾಪಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರನೇ ಈ ಪ್ರಕರಣಗಳು ಮತ್ತೆ ಮರುಕಣಿಸೋದಿಲ್ಲ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.